ದಿವಸದಲ್ಲಿಯೂ ಕೂಡ ಈ ರೀತಿಯ ಕಾರ್ಯಕ್ರಮವನ್ನ ಮಾಡತಕ್ಕಂತಹ ಶಕ್ತಿಯನ್ನ ಭಗವಂತ ಅವರಿಗೆ ಕೊಡ್ಲಿ. ಇವತ್ತು ಈ ಕಾರ್ಯಕ್ರಮದ ಜೊತೆಗೆ ನನಗೂ ಕೂಡ ಸನ್ಮಾನವನ್ನ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಪ್ರಾಯಶಃ ಕರ್ನಾಟಕ ಟಿವಿಯವರು ಮೊನ್ನೆ ಕೊಟ್ಟಿರ್ತಕ್ಕಂತಹ ಕಳೆದ 3 ವರ್ಷಗಳಲ್ಲಿ ಟ್ರಸ್ಟಿನಿಂದ ನಡೆಯತಕ್ಕಂತಹ ಬೇರೆ ಬೇರೆ ಸಾಮಾಜಿಕ ಕೆಲಸ ಕಾರ್ಯಗಳು, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಶ್ರದ್ಧೆಯಿಂದ ಭಾಗವಹಿಸಿದ ಆ ಕ್ಲಬ್ಬಿನಲ್ಲಿ ಗುರುತಿಸಿದ್ದೇನೆ. ಮುಂದಿನ ದಿವಸದಲ್ಲಿ ಕೂಡ ಸಾಮಾಜಿಕ ಬದ್ಧತೆಯ ಆಧಾರದಲ್ಲಿ ಈ ಮಹಿಮೆಯಿಂದ ನಾನು ಉಲ್ಲೇಖ ಮಾಡ್ತಾ, ಮುಂದಿನ ದಿವಸದಲ್ಲಿ ನಡೆಯತಕ್ಕಂತಹ ಟ್ರಸ್ಟಿನ ಮುಖಾಂತರ ನಡೆಯತಕ್ಕಂತಹ ನೀವಿಟ್ಟಿರ್ತಕ್ಕಂತಹ ವಿಶ್ವಾಸ, ನೀವಿಟ್ಟಿರ್ತಕ್ಕಂತಹ ಗೌರವಕ್ಕೆ ಚ್ಯುತಿ ಬಾರದಂತಹ ರೀತಿಯಲ್ಲಿ ಮುಂದಿನ ದಿವಸದಲ್ಲಿ ಕೂಡ ಈ ಸಮಾಜದ ಋಣವನ್ನ ತೀರಿಸತಕ್ಕಂತಹ ಪ್ರಾಮಾಣಿಕ ಕೆಲಸ ಕಾರ್ಯವನ್ನು ನಾನು ಮಾಡ್ತೇನೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ. ಮುಂದಿನ ದಿವಸಗಳಲ್ಲಿ ಕೂಡ 100 ವರ್ಷಗಳ ಕಾಲ ಈ ರೀತಿಯ ಕ್ರೀಡಾ ಚಟುವಟಿಕೆ ಆಶಯದ ಜೊತೆಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕೃತಜ್ಞತೆಗಳು ಶ್ರೀ ಅರುಣ್ ಕುಮಾರ್ ಪಟೇಲ್ ಅವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸ ಮತ್ತು ಮೊದಲಿಗೆ ಸನ್ಮಾನದ ಆಸನಕ್ಕೆ ಸ್ವಾಗತಿಸುತ್ತಿದ್ದೇವೆ. ಕುಮಾರಿ ಇವರನ್ನ ಒಳಗೊಂಡ ಎಲ್ಲ ಅತಿಥಿ ಬಂಧುಗಳು ಸನ್ಮಾನವನ್ನ ನೆರವೇರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. 2025-26ರಲ್ಲಿ ವಿದ್ಯಾರ್ಥಿನಿಯನ್ನ ಕೈಗೊಳ್ಳಿರುವಂತಹ ಕುಮಾರಿ ವಿಜೇತ ಕಬಡ್ಡಿಯಲ್ಲೂ ಕೂಡ ರಾಜ್ಯ ಮಟ್ಟದ ಪ್ರತಿಭೆಯಾಗಿ, ಜೊತೆಗೆ ಹೋದ ವರ್ಷದಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ಡಿಸ್ಟಿಂಕ್ಷನ್ ವಿಭಾಗದಲ್ಲಿ ಕಬಡ್ಡಿ, ಅಥ್ಲೆಟಿಕ್ ಮತ್ತು ಕಲಿಕೆ ಈ ಮೂರನ್ನ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ನಿರ್ವಹಿಸಿ ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ದೊಡ್ಡ ಅಭಿಮಾನದ ತನ್ನದೇ ಆದಂತ ಒಂದು ಸೇವೆಯನ್ನ ನೀಡಿದವರು ಶ್ರೀಯುತ ಕರಿಯ ಇವರು. ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದೀಗ ಸನ್ಮಾನ ಕಾರ್ಯಕ್ರಮದಲ್ಲಿ ದಯವಿಟ್ಟು ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಮರದ ಕೆತ್ತನೆಗಳನ್ನ ಕಳೆದ 4 ದಶಕಗಳಿಗಿಂತ ಅಧಿಕ ಪುತ್ತೂರಿನಲ್ಲಿ ಮಾಡಿ ಎಲ್ಲರ ಪ್ರೀತಿಯನ್ನ ಗಳಿಸಿದವರು ಶ್ರೀಯುತ ವಾಸುದೇವ ಆಚಾರ್ಯ ಬೀಚಪಾಳಿಯೊಂದಿಗೆ ಅತ್ಯಂತ ಅವರಿಗೆ ಶಾಲು ಹಾರ ಜೊತೆಗೆ ಗೌರವದ ಸ್ಮರಣಿಕೆಯನ್ನ ನೀಡಿ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸಿ ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಕ್ಷನ್ನಲ್ಲಿ ಭಾಗಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಉಜ್ವಲ್ ಅವರು ಕಳೆದ ವರ್ಷದ ಕಾರ್ಯಕ್ರಮಕ್ಕೆ ಅವರು ಬೆಂಗಳೂರಲ್ಲಿ ಇದ್ರು ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಇದೆ. ಈಗ ಉಜ್ವಲನ್ನ ಭೇಟೆಯಲ್ಲಿದ್ರು ಕೂಡ ಬೆತ್ರಾಳಕ್ಕೆ ತುಂಬಾ ಹತ್ತಿರ. ಯಾಕೆಂತೇಳಿ ಸನ್ಮಾನವನ್ನ ಮಾಡುವಂತ ಸಂದರ್ಭದಲ್ಲಿ ಬೆಳಗಿನಿಂದ ಇಲ್ಲಿನ ಕಾರ್ಯಕರ್ತರು ಪದೇ ಪದೇ ಅವರು ಮಾತನಾಡಿಕೊಳ್ಳುವುದನ್ನ, ನನ್ನ ಜೊತೆ ಅವರು ಮಾತನಾಡಿದನ್ನ ಕೇಳಿಕೊಂಡಾಗ ಉಜ್ವಲ್ ಅವರ ಮೇಲಿನ ಅಭಿಮಾನ ಬಹಳಷ್ಟು ಇದೆ ಅನ್ನುವಂಥದ್ದು ನನಗೆ ಗೊತ್ತಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಉಜ್ವಲ್ ಪ್ರಭು ಅವರು ಪ್ರೀತಿ ಇಪ್ಪಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೇರಿರುವ ಎಲ್ಲರೂ ಈಗ ಉಜ್ವಲನ್ನ ಕೂಡ ನಿಮ್ಮ ಊರಿನವರೇ. ಆ ನಿಟ್ಟಿನಲ್ಲಿ ದೊಡ್ಡ ಕೆಚ್ಚಪಾಳಿಯೊಂದಿಗೆ ಶಾಲನ್ನ ಹಾಕಿ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ. ಯಾರು ಹೋಗಬೇಡಿ, ಸಹಜನ್ನ ಮಾತನಾಡ್ತಾರೆ, ಮಾತನಾಡಿ ಉಜ್ವಲ ನನಗೆ ಸನ್ಮಾನ ಮಾಡುತ್ತಾರೆ. ಆದ್ರಿಂದ ಮೊದಲಿಗೆ ಸಹಜರ ನಂದಿ ಫ್ರೆಂಡ್ಸ್ ಮಿತ್ರಲ ಎತ್ತ ಆಸಡು ಅತಿಥಿಲೆ ಈ ಒಂಜಿ ಕಾರ್ಯಕ್ರಮಡ್ ಪೇರ್ ನಂಚಿನ ಪೂರ ಬಂಧುಲ ಕಾರ್ಯಕ್ರಮನ ಬಾರಿ ಯಶಸ್ವಿ ಕಳೆದ ವರ್ಷ ಮಂತದ ನಾನು ದುಮ್ಮುಗ್ಲ ನಿನ್ನ ವರ್ಷಾನು ಸಂತೋಷ ಪಡಪೆ. ಅದಕ್ಕೋಸ್ಕರ ವಿಶೇಷವಾದ ಅಭಿನಂದನೆ ನಂದಿ ಫ್ರೆಂಡ್ಸ್ ಬಂದಿರನ್ನ ಸಂತೋಷ ಪಡೆಯುವುದಿಲ್ಲ ಬಂದಿಲ್ಲ. ಬಾರಿ ಬಾರಿ ಒತ್ತಡದ ಜೀವನ ನೀ ಮಾತಿರ್ಲ ಇಪ್ಪುನಾಗ್ಲಿ ಇನ್ನು ಇಲ್ಲಲೆ ಬೇತೆ ಬೇತೆ ಒಂಜಾತ ಒಂದು ಮಾತ ಒತ್ತಡ ಈ ಭಾಗದ ಒಂಜಿ ಕೆಸರಡ್ ಒಂಜಿ ದಿನ ಪಂಪುನಂಚಿನ ಒಂಜಿ ಕಾರ್ಯಕ್ರಮ ಮಂತದ್ದು ಈ ಭಾಗದ ಜನಗಳಿಗೆ ಒಂಜಿ ದಿನ ಆರೋಗ್ಯಕರ ಆಯ್ನಂಚಿನ ಕ್ರೀಡೆಯನ್ನು ಮಲ್ಪೋಡು ಪಂಪುನಂಚಿನ ದೂರದೃಷ್ಟಿಯಿಂದ ದೀತ್ ಇನಿ ನಂದಿ ಫ್ರೆಂಡ್ಸ್ ಬೆದ್ರಾಲ ಮಗ್ಲ ಮುಖಾಂತರ ಬೆದ್ರಾಲ ಪಂಡ ಇನಿ ಹಿಂದೂ ಸಮಾಜಕ್ಕೆ ಒಂಜಿ ಮಲ್ಲ ಕೊಡುಗೆ ಕೊಟ್ಟಂಚಿನ ಒಂಜಿ ಯುವಕರನ್ನ ತಂಡ ಎತ್ತಂದ ನಂದಿ ಫ್ರೆಂಡ್ಸ್ ಬೆದ್ರಾಲ ಪಂಡ ಮಂತೊಂದು ವರ್ಷಾನುವರ್ಷ ನಾನಾತ್ ಎಡ್ಡೆಡ್ಡ ರೀತಿಯ ಕಾರ್ಯಕ್ರಮಗಳಾವಡೆ ಯಾನ್ಲ ನಿಗ್ಲೊಟ್ಟಿಗೆ ಏಪಲ ಖಂಡಿತದಲ್ಲಿ ಸನ್ಮಾನವನ್ನ ಸ್ವೀಕರಿಸಲಿರುವ ಇಡೀ ಕರ್ನಾಟಕಕ್ಕೆ ಹೆಸರಾಗಿರುವಂತ ಶ್ರೀಯುತ
ಈಶ್ವರ ಮಲ್ಪೆ ಜೀವರ ಜೊತೆ ಖ್ಯಾತ ಚಲನಚಿತ್ರ ನಟರಾಗಿರುವಂತಹ ಶ್ರೀಯುತ ರವಿ ರಾಮಚಂದ್ರ ಅವರು ಕೂಡ ಆಗಮಿಸಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಶ್ರೀಯುತ ರವಿ ರಾಮಕುಂಜ ವಿದ್ರಾಳ ಸಾಧನ ಪಡಿಸುತ್ತಿರುವ 2ನೇ ವರ್ಷದ ಅದ್ದೂರಿ ಕೆಸರಡೆ ಒಂದು ದಿನ ಚಪ್ಪಾಳಿಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದವರಿಗೆ ಕೇಸರಿ ಶಾಲನ್ನ ಹಾಕಿ ಗೌರವ ಕೊಡ್ತಿದ್ದಾರೆ ಶುದ್ಧ ರವಿ ರಾಮಕುಂಜ. ಇನ್ನಿತ ಲೇಸಡೆ ಪಾಲಪಡ ಬಂದರೆ ಮಾತಿರ್ನ ಚಪ್ಪಾಳೆದವರು ನಮ್ಮ ಪ್ರೀತಿದ